ಪ್ರೈಸ್ ದ ಲಾರ್ಡ್. ನಾನೊಂದು ವಿಡಿಯೋದಲ್ಲಿ ಹೇಳಿದೆ ಏನಂತಂದರೆ ಮಾಸ್ಕ್ ತೆಗೆದು ವಿಡಿಯೋ ಮಾಡಲೇನ ಅಂತೇಳಿ. ಸೊ ಯಾಕಂತಂದರೆ ಮಾಸ್ಕ್ ಹಾಕೊಳ್ಳೋದು ಒಂದಿಷ್ಟು ಅಡ್ವಾಂಟೇಜಸ್ ಇದಾವೆ, ಆಮೇಲೆ ಒಂದಿಷ್ಟು ಡಿಸ್ಅಡ್ವಾಂಟೇಜಸ್ ಇದಾವೆ. ಯಾಕೋ ಗೊತ್ತಿಲ್ಲ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಸಿಕ್ಕಾಪಟ್ಟೆ ಪಿಂಪಲ್ಸ್ ಆಗತ್ತವೆ, ಅದು ಪೇನ್ಫುಲ್ ಪಿಂಪಲ್ಸ್. ಆಮೇಲೆ ಇಷ್ಟು ದೊಡ್ಡ ದೊಡ್ಡ ಪಿಂಪಲ್ಸ್ ಆಗತ್ತವೆ, ಅದು ನಾನು ಇಂಥ ಮಾಸ್ಕ್ ಹಾಕ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋದಾಗಿಂದನೇ ಹಂಗೆ ನನಗೆ ಪಿಂಪಲ್ಸ್ ಆಗತ್ತವೆ. ಸೊ ಆಮೇಲೆ ನೆಕ್ಸ್ಟ್ ಏನಂತಂದರೆ ಶಾರ್ಟ್ನೆಸ್ ಆಫ್ ಬ್ರೆತ್. ನೋಡ್ರಿ, ಹಿಂಗೆ ಮಾತಾಡ್ಬೇಕಾದ್ರೆ ನನಗೆ ದಮ್ ಹತ್ತೋದು ಹಂಗೆ ಆಗಕತ್ತೈತಿ ಮಾಸ್ಕ್ ಹಾಕೊಂಡು ಮಾತಾಡಿದರೆ. ಆಮೇಲೆ ವಾಯ್ಸ್ ಒಳಗೆ ಅಷ್ಟೊಂದು ಕ್ಲಾರಿಟಿ ಇರೋಂಗಿಲ್ಲ. ನಾನು ಮಾಸ್ಕಾಗಿ ಮಾತಾಡಿದರೆ ನನ್ನ ವಾಯ್ಸ್ ಒಳಗೆ ಕ್ಲಾರಿಟಿ ಇರ್ತೈತಿ. ಆಮೇಲೆ ಮಾಸ್ಕ್ ತೆಗಿಯೋದ್ರಿಂದ ಏನು ಡಿಸ್ಅಡ್ವಾಂಟೇಜ್ ಅಂದರೆ ಫುಲ್ ರೆಡಿ ಆಗಬೇಕು. ಈಗ ನಾನೇನೋ ಹಚ್ಕೊಂಡಿಲ್ಲ ಮುಸುಡಿಗೆ, ಇಷ್ಟು ಮಾಸ್ಕ್ ಹಾಕೊಂಡ್ರೆ ಫೇಸ್ ಕವರ್ ಆಗ್ತೈತಿ, ಇಷ್ಟು ಫಾರ್ಹೆಡ್ ಅಷ್ಟು ಕಾಣಿಸ್ತೈತಿ. ಸೊ ಇಲ್ಲೇನಿಲ್ಲಲ್ಲ, ಸೊ ಇದು ಕ್ಲೀನ್ ಐತಲ್ಲ, ಸೊ ಅದು ಚೆನ್ನಾಗಿ ಕಾಣಿಸ್ತೈತಿ. ಬಟ್ ನಾನು ಏನಾರು ಮಾಸ್ಕ್ ತೆಗೆದಂದ್ರೆ ಪೂರ ಮುಖ ಸ್ವಲ್ಪ ಪ್ರೆಸೆಂಟೇಬಲ್ ಮಾಡಬೇಕಾಗ್ತೈತಿ. ಲಾಲಿ ಪೌಡರ್ ಲಿಪ್ಸ್ಟಿಕ್ ಹಚ್ಕೋಬೇಕಾಗ್ತೈತಿ, ಅದು ಒಂದು ಡಿಸ್ಅಡ್ವಾಂಟೇಜ್ ಐತಿ. ಆಮೇಲೆ ನಾಳೆ ದಿನ ಏನಾರೇ ಆಯ್ತಂದರೆ ಮುಗೀತು, ನಾನೇ ಆ ಪರ್ಸನ್ ಅಂತೇಳಿ ಈಸಿಲಿ ಗೊತ್ತಾಗ್ಬಿಡ್ತೈತಿ. ಸೊ ನೋಡೋಣಂತ ಸುಮ್ಮನೆ ಅಂದೆ. ಏನು ಮಾಡ್ಬೇಕಂತ ಹೇಳಿ ಗೊತ್ತಾಗೋತ್ತಿಲ್ಲ. ಕನ್ಫ್ಯೂಷನ್ ಹೇ ಸಾಲ್ಯೂಷನ್ ಕುಚ್ ಪತಾ ನಹಿ ಹಂಗಾಗೈತಿ ಈಗ. ಸೊ ನೋಡೋಣ, ನಾನು ಪ್ರೇಯರ್ ಮಾಡತ್ತೀನಿ, ದೇವರೇ ದಾರಿ ತೋರಿಸ್ಲಿ. ಮಾಸ್ಕ್ ಹಾಕ್ಕೊಂಡು ಮಾಡ್ಬೇಕೇನು ಮಾಸ್ತಾಗಿ ಮಾಡ್ಬೇಕಂತೇಳಿ ದೇವರೇ ಹೇಳಿ. ನಿಮ್ಗೇನು ಅನಿಸ್ತೈತಿ ನೀವು ಹೇಳ್ರಿ.